ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಸುಪ್ರಭಾತದ ಅದೃಷ್ಟ ಎಂತಹದ್ದು ಗೊತ್ತುಂಟಾ? ನಮ್ಮ ಮನಸ್ಸು ಬಹಳ ಚಂಚಲದಿಂದ ಕೂಡಿರುತ್ತೆ. ನಾನು ಯಾವ ಕೆಲಸ ಮಾಡಬೇಕೋ ಅಂತ ಮುಂದಕ್ಕೆ ಹೋಗ್ತೀನೋ ಅದೆಲ್ಲ ಕೂಡ ಅರ್ಧಂಬರ್ಧವೇ ಆಗ್ತಾ ಇದೆ. ಬಹುಶಃ ನಾನು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗ್ತಾನೇ ಇಲ್ಲ ನಾನು. ಯಾಕಂದರೆ ಮನಸ್ಸಿನ ಕಾರಕ ಚಂದ್ರ ಆಗಿರ್ತಾನೆ. ಬಹುಶಃ ಆತ 2-2.5 ದಿನ ಒಂದು ರಾಶಿಯಲ್ಲಿ ಕುಳಿತಿದ್ದರೆ ಆ ಬಚಕ್ರದಲ್ಲಿ ಆಗ್ತಕ್ಕಂತಹದ್ದು ಕೂಡ ಹಾಗೇ ಇರುತ್ತೆ. ಆ ಒಂದು ರಾಶಿ ಏನಾದರೂ ಚಂದ್ರನಿಗೆ ಶತ್ರು ಆಗಿದ್ದರೆ ಇನ್ನು ಬೇಡ. ಇನ್ನು ಚಂದ್ರಾಷ್ಟಮ ಆಗಿದ್ದರೆ ಹೇಳುತ್ತಿರೋದು ಒಟ್ಟಾರೆ ಇವತ್ತು ಅದಿಲ್ಲ. ನಿಮಗೆ ಪಂಚಮಿ ಇರತಕ್ಕಂತಹದ್ದು ಅತ್ಯಂತ ಅದ್ಭುತ. ಬಹುಶಃ ಹಾಲು ಬೆಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂತಹ ಈ ದಿನದಲ್ಲಿ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಾಗಿರ್ತಕ್ಕ ಮಂತ್ರವನ್ನು ಒಂದು ಡಿಶನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ನಿಮಗೆ ಅತ್ಯಂತ ಅದ್ಭುತವಾಗಿರತಕ್ಕಂಥ ದಿನ. ಇದು ಮಾಡಲಾ ಅದು ಮಾಡಲಾ ಅಂತ ನೀವು ಪೇಚಾಟಕ್ಕೆ ಸಿಲುಕಾಕೊಂಡಿದ್ರಲ್ಲ, ಅದರಿಂದ ಹೊರಗೆ ಬರ್ತಾ ಒಂದು ಡಿಶನ್ನು ತೆಗೆದುಕೊಳ್ತೀರಿ. ಯಾವುದರ ನಂತರ ತೆಗೆದುಕೋಬೇಕು ಗೊತ್ತಾ ನೀವು? ಓಂ ಶ್ರೀ ಜ್ಯೋತಿಶ್ಚಕ್ರ ಪ್ರವರ್ತಕಾಯ ನಮಃ. ಚಂದ್ರನಿಗೆ ಸಂಬಂಧಪಟ್ಟ ದಿನ, ಚಂದ್ರನ ಅಷ್ಟೋತ್ತರಕ್ಕೆ ಸಂಬಂಧಪಟ್ಟ 12ನೇ ಮಂತ್ರ ಆಗಿರುತ್ತೆ. 12 ಜ್ಯೋತಿಷ್ ಚಕ್ರದಲ್ಲಿ 12 ಮನೆಗಳಿದ್ದಾವೆ. ಆ 12 ಮನೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಂತ್ರವೇ ಇದಾಗ್ತಿದ್ದರಿಂದ ನಿಮ್ಮ ಬದುಕಿಗೆ ಜ್ಯೋತಿ ಆಗ್ತಕ್ಕಂಥದ್ದು, ನಿಮ್ಮ ಕಷ್ಟಕ್ಕೆ ಬೆಳಕಾಗ್ತಕ್ಕಂಥದ್ದು ಈ ಮಂತ್ರ ಆಗಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ಎಷ್ಟು ಜನನ್ನ ಅದೃಷ್ಟ ದಿನವನ್ನಾಗಿ ಮಾಡಿಕೊಳ್ಳುತ್ತೋ ನೀವೇ ನೋಡ್ತೀರಿ. ಅಂಥ ಡಿಶನ್ನು ತೆಗೆದುಕೊಳ್ಳೋದಕ್ಕೆ ಈ ದಿನ ಸುಯೋಗವಾಗಿರುತ್ತೆ. ಅದ್ಭುತವಾಗಿದ್ದ ಫಲವನ್ನು ತಾವು ಕಾಣ್ತೀರಿ. ಶುಭಂ ಭೂಯಾತ್. ಬೆಳೆದಾಗ